ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತಿನ ರೆಸಿಪಿ ಮನೆಯಲ್ಲೇ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸುಲಭವಾಗಿ ಮಾಡ್ಬೋದಾದಂಥ ಸ್ವೀಟ್ ಪೂರಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇನ್ಸ್ಟೆಂಟಾಗಿ ನಿಮಗೆ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅನಿಸಿದರೆ ಖಂಡಿತ ಇದನ್ನೊಮ್ಮೆ ಟ್ರೈ ಮಾಡಿ. ನೀವೇ ಪದೇ ಪದೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿದೆ. ಬನ್ನಿ ರೆಸಿಪಿ ಶುರು ಮಾಡೋಣ. ಇದನ್ನು ಮಾಡಲಿಕ್ಕೆ ನಾನು 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 250 ಗ್ರಾಮ್ನಷ್ಟಿದೆ. ಇದಕ್ಕೆ ಒಂದು 1/4 ಸ್ಪೂನ್ನಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. 1 ಸ್ಪೂನ್ನಷ್ಟು ತುಪ್ಪ. ಸ್ವೀಟ್ ಆಗಿರೋದ್ರಿಂದ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೀವು ಗೋಧಿ ಹಿಟ್ಟಿನ ಬದಲು ಮೈದಾ ಹಿಟ್ಟಲ್ಲೂ ಮಾಡ್ಬೋದು. ಇವಾಗ ನೋಡಿ, ಮಿಕ್ಸ್ ಮಾಡಿದ ನಂತರ ಸ್ವಲ್ಪವೇ ನೀರು ಹಾಕ್ಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಪೂರಿ ಹಿಟ್ಟು ನಾವು ಯಾವಾಗಲೂ ಚಪಾತಿಗಿಂತ ಗಟ್ಟಿ ಹಿಟ್ಟು ಕಲಿಸ್ಕೊಳ್ತೀವಿ, ಆ ರೀತಿಯ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೋಡಿ, ಕಲಸಿದ ನಂತರ ಈಗ ಕೊನೆಯಲ್ಲಿ 1 ಸ್ಪೂನಷ್ಟು ನಾನು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕಿದ ನಂತರ 1 ನಿಮಿಷ ತನಕ ಚೆನ್ನಾಗಿ ನಾದ್ಕೊಳ್ಬೇಕು. ನಾದಿದ ನಂತರ ಹಿಟ್ಟಿನ ಹದ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಗಟ್ಟಿಯಾಗಿರಬೇಕು. ಇದನ್ನು ಇವಾಗ ನಾವು ಮುಚ್ಚಿ ಪಕ್ಕಕ್ಕಿಡೋಣ. ಇದಕ್ಕೆ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಬೇಕು. ಸಕ್ಕರೆ ಪಾಕಕ್ಕೆ 1/2 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ಗೋಧಿ ಹಿಟ್ಟಿಗೆ 1/2 ಕಪ್ನಷ್ಟು ಸಕ್ಕರೆ. 1/2 ಕಪ್ ಸಕ್ಕರೆ ಹಾಕಿ 1/2 ಕಪ್ನಷ್ಟೇ ನೀರು ಹಾಕ್ಕೊಳ್ಬೇಕು. ನಂತರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸಕ್ಕರೆಯನ್ನು ಕರಗಿಸ್ಕೊಳ್ಳಿ. ಸಕ್ಕರೆ ಚೆನ್ನಾಗಿ ಕರಗಿದ ನಂತರ ಒಂದು 2 ರಿಂದ 3 ನಿಮಿಷ ತನಕ ಕುದಿಸಬೇಕು. ನಮಗೆ ಅಂಟು ಪಾಕ ಬೇಕು. ಅಂಟು ಪಾಕ ಅಂದರೆ ಒಂದು ಸಣ್ಣ ಎಳೆ ಪಾಕದಷ್ಟು ಬಂದರೆ ಸಾಕು. ಪಾಕ ತುಂಬ ತೆಳುವಾಗಿ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನೋಡಿ, ಈ ರೀತಿ ಸಣ್ಣ ಒಂದೆಳೆ ಪಾಕ ಬಂದ ನಂತರ ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿದ ನಂತರ ನಾನು 1/2 ಸ್ಪೂನ್ನಷ್ಟು ತುಪ್ಪ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕಿಡೋಣ. ನೋಡಿ, ಪಾಕ ರೆಡಿ ಆದ ನಂತರ ನಾವು ಕಲಸಿಟ್ಟಿರುವಂಥ ಹಿಟ್ಟಲ್ಲಿ ಪೂರಿ ರೆಡಿ ಮಾಡ್ಕೊಳ್ಬೇಕು. ಇದನ್ನು ಇವಾಗ ಮತ್ತೆ 1 ನಿಮಿಷ ತನಕ ನಾದಿಕೊಳ್ಬೇಕು. ನಂತರ ನೋಡಿ, ನಾನು ಯಾವ ರೀತಿ ಸುಲಭವಾಗಿ ಬೇಗ ಪೂರಿ ಮಾಡ್ತೀನಿ ಅಂತೇಳಿ. ನೀವು ಸಣ್ಣ ಉಂಡೆ ಮಾಡಿಕೊಂಡು ಪೂರಿ ಮಾಡುವಾಗ ಟೈಮ್ ಜಾಸ್ತಿ ತಗೊಳತ್ತಲ್ವ, ಅದಕ್ಕೆ ಈ ರೀತಿ ದೊಡ್ಡ ಉಂಡೆ ಮಾಡಿಕೊಂಡು ಚಪಾತಿ ರೀತಿ ಲಟ್ಟಿಸಬೇಕು. ದಪ್ಪ ಮಾತ್ರ ಪೂರಿ ಎಷ್ಟು ದಪ್ಪ ಇರಲಿ. ನೋಡಿ, 1 ಅಂಗೈಯಷ್ಟು ದೊಡ್ಡ ಉಂಡೆ ಮಾಡಿದ್ದೀನಿ. ಇವಾಗ ಒಣ ಹಿಟ್ಟು ಹಾಕ್ಕೊಂಡು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಪೂರಿಗೆಲ್ಲ ಯಾವ ರೀತಿ ಲಟ್ಟಿಸ್ತೀರೋ ಅಷ್ಟು ತೆಳುವಾಗಿರಲಿ. ನಂತರ ನೋಡಿ, ಪೂರಿ ಸೈಜ್ನ ಯಾವುದಾದ್ರೂ ಒಂದು ತಟ್ಟೆ ಇದ್ದರೆ ಅದರಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಿ. ನಿಮಗೆ ತುಂಬಾ ಬೇಗ ಆಗುತ್ತೆ ಈ ರೀತಿ ಮಾಡಿದರೆ. ನೋಡಿ, ನೀವು ಪೂರಿ ಮಾಮೂಲಿಯಾಗಿ ಎಷ್ಟು ದಪ್ಪ ಮಾಡ್ತೀರೋ ಅಷ್ಟು ದಪ್ಪ ಇರಲಿ. ಚಪಾತಿ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಬೇಡಿ. ಎಲ್ಲ ಹಿಟ್ಟನ್ನು ಅದೇ ರೀತಿ ರೆಡಿ ಮಾಡಿ ಮೊದಲೇ ಇಟ್ಕೊಳ್ಬೇಕು. ಇಲ್ಲಿ ನೋಡಿ, ಎಣ್ಣೆನೂ ಚೆನ್ನಾಗಿ ಕಾದಿದೆ. ಕಾದಿರೋ ಎಣ್ಣೆಗೆ ಹಾಕಿ ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವು ಬೇಗನೆ ಪೂರಿಯನ್ನು ಫ್ರೈ ಮಾಡಿ ತೆಗೆದ್ರೆ ಅದು ಸಾಫ್ಟಾಗಿದ್ದರೆ ಸಕ್ಕರೆ ಪಾಕಕ್ಕೆ ಆಮೇಲೆ ಹಾಕಿದ ಮೇಲೆ ಇನ್ನೂ ಬೇಗ ಸಾಫ್ಟಾಗಿ ಬಿಡುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಲರ್ ಬರಬೇಕು. ನಾವು ಪೂರಿಯನ್ನು ಫ್ರೈ ಮಾಡಿದ ನಂತರ ಸಕ್ಕರೆ ಪಾಕಕ್ಕೆ ಹಾಕಬೇಕಾಗತ್ತೆ. ಅದಕ್ಕೆ ಪೂರಿ ಉಬ್ಬದಿದ್ರೂ ಪರವಾಗಿಲ್ಲ, ಸ್ವಲ್ಪ ಗಟ್ಟಿಯಾಗಿರಲಿ ಫ್ರೈ ಮಾಡಿದ ನಂತರ. ನೋಡಿ, ಇದೇ ರೀತಿ ನಾನು ಎಲ್ಲವನ್ನು ಸಹ ಮೊದಲೇ ಪೂರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೂರಿಯನ್ನು ಒಂದೊಂದಾಗಿ ನಾವು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೇಕು. ಸಕ್ಕರೆ ಪಾಕ ಸ್ವಲ್ಪ ಬಿಸಿಯಾಗಿರಲಿ. ಉಗುರು ಬಿಸಿಗಿಂತ ಸ್ವಲ್ಪ ಜಾಸ್ತಿ ಬಿಸಿಯಾಗಿರಬೇಕು. ತಣ್ಣದಿರುವಂಥ ಸಕ್ಕರೆ ಪಾಕಕ್ಕೆ ಹಾಕಬೇಡಿ, ಅದು ಹೀರ್ಕೊಳ್ಳಿಕ್ಕೆ ತುಂಬ ಟೈಮ್ ತೊಗೊಳತ್ತೆ. ಸೊ ಅದೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ತುಂಬ ಬಿಸಿಯಾಗಿರಬಾರ್ದು ಸಕ್ಕರೆ ಪಾಕ, ತುಂಬ ತಣ್ಣಗಾಗೂ ಇರಬಾರ್ದು. ಉಗುರು ಬಿಸಿಗಿಂತ ಸ್ವಲ್ಪ ಜಾಸ್ತಿ ಬಿಸಿಯಾಗಿರಲಿ. ನೋಡಿ, ಈ ರೀತಿ ಪ್ರತಿಯೊಂದು ಪೂರಿಯನ್ನು ನಾವು 30 ಸೆಕೆಂಡ್ ತನಕ ಡಿಪ್ ಮಾಡಿದರೆ ಸಾಕು. ಒಂದು ವೇಳೆ ನೀವು ಪೂರಿ ಮಾಡುವಷ್ಟರಲ್ಲಿ ಸಕ್ಕರೆ ಪಾಕ ತಣ್ಣದಿದ್ದರೆ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನಿಮಗೆ ಇನ್ಸ್ಟೆಂಟ್ ಆಗಿರುವಂಥ ಈ ಸ್ವೀಟ್ ಪೂರಿ ರೆಸಿಪಿ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಕೊಡಿ. ಸಾಧ್ಯವಾದಷ್ಟು ಶೇರ್ ಮಾಡಿ. ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.